ಭೂಮಿವರೆಗೂ ಬಗ್ತೀವಳ. ಭೂಮಿಯಿಂದ ಬಗ್ಗು ಅಂದ್ರೆ ನನಗೆ ಹೆಂಡತಿ ಮಕ್ಕಳವರು, ನೀನೊಬ್ಬನೇ ಬದುಕಬೇಕಾಗಿರೋದು. ನಿಂದೊಬ್ಬಂದ ಇದು ಪ್ರಪಂಚ, ನಿಂದೊಬ್ಬಂದ ಬಿಜೆಪಿ. ಅಸೂಯೆಗೊಂದು ಹದ್ದುಪದ್ದು ಇಲ್ವಾ? ಒಂದು ಹೊಟ್ಟೆಯವರಿಗೊಂದು ಹದ್ದುಪದ್ದು ಇಲ್ವಾ? ನಿನ್ಗೊಬ್ಬನಿಗೆ ನನ್ನ ಕುಟುಂಬ ಇರೋದು, ಬೇರೆ ಯಾರಿಗೂ ಕುಟುಂಬ ಇಲ್ಲ. ಯಾವನ ಒಂದು ಸ್ವಲ್ಪ ಬೆಳೆದ್ರೆ ಸಾಕು, ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕು, ಅವನ ಜಮೀನ್ ಮೇಲೆ ಇದು ಮಾಡು. ಎಷ್ಟು ದಿವಸ ಅಂತ ಈ ಪಾಪದವರೇ ಹೊತ್ಕೊಂತೀಯ ಸುಧಾಕರ? ಮನುಷ್ಯನಾಗ್ ಬದುಕಪ್ಪ, 4 ದಿವಸದ ಜೀವನ. ನಿನ್ಗೇನ್ ಬೇಕೋ ಅದು ಮಾಡ್ಕೋ. ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ. ಎಲ್ಲದಕ್ಕೂ ಒಂದು ಹದ್ದುಪದ್ದು ಇದೆ ರೀ. ಇದನ್ನ ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ? ನೀನ್ ಇಲ್ಲ ಅಂತ ಹೇಳು, ನಿನ್ ಬಿಡು. ನಿನ್ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ, ನಿನ್ ವಿರುದ್ಧ ಸ್ಟಾರ್ಟ್ ಆಯ್ತು. ನಿನ್ ಗ್ರಾಚಾರ ಮುಗೀತು. ನಿಂದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು. ನಾನ ನೋಡಬೇಡ. ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್, ನಾನ ನೋಡೋಣ. ಕ್ಲಾರಿಟಿ ಇದೆ ನನ್ನ ಜೀವನದಲ್ಲಿ. ತುಂಬಾ ತೃಪ್ತಿಯಾದ ಜೀವನನ ಇದುವರೆಗೂ ನಾನು ಮಾಡಿದ್ದೀನಿ. ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನಗೆ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ. ನನ್ನ ಮೇಲೆ ಜನಗಳಿಗೆ ಪ್ರೀತಿ ಇದೆ, ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ. ನಾನೊಂದು ಲೇಔಟ್ ಮಾಡಕ್ಕೆ ಹೋದ್ರೆ ಅಲ್ಲಿ ಹೋಗ್ತೀಯ, ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳ್ತೀಯ. ನನ್ನ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯ, ನೋಡು ಅವನೇನೋ ಮಾಡ್ತಿದ್ದಾನೆ, ಏನೋ ಆ ಹೆಣ್ಮಕ್ಳು ನಿನ್ಗೆ ಯಾವಾಗ ನಿನಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯ. ಎಲ್ಲ ನೀನು ಒಬ್ಬ ಮನುಷ್ಯನಾಗಿ, ಒಬ್ಬ ಸಂಸದನಾಗಿ, ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗ್ಬೇಕು. ಇವಾಗ ಏನು ನನಗಿವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ, ನೀನು ಹೋಲ್ಡ್ ಮಾಡ್ತಿದ್ದಕ್ಕೆ. ನಿನಗೆ ಎಷ್ಟು ಮೆಸೇಜ್ ಬಂದಿದೆ? ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನ್ಗೆ ಹೋಗ್ಲಿದ್ದಾರೆ? ಸ್ಕ್ರೀನ್ ಶಾಟ್ ಕಳಿಸು, ನಾನು ಕಳಿಸ್ತೀನಿ. ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದಾರೆ ತೋರಿಸು. ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡು, ಮನುಷ್ಯನಾಗು. ಯಾರಪ್ಪನ ಸ್ವತ್ತಲ್ಲ ಪ್ರಜಾಪ್ರಭುತ್ವ. ಪ್ರದೀಪ್ ಈಶ್ವರ್ ಯಾರ್ರೀ? ಒಂದು ಅನಾಥ ಹುಡುಗ, ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ. ನೀನು ನಾನು ಇನ್ನೊಬ್ನು ಒಪ್ಪಲೇಬೇಕು. ಇದು ಪ್ರಜಾಪ್ರಭುತ್ವದ ಶಕ್ತಿ. ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನಿನ್ ಬುದ್ಧಿ ಬಂದಿಲ್ಲ, ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದ್ರೆ, ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಯ್ಯ ಅಧಿಕಾರ? ನನಗೇನಕ್ಕೆ ಬೇಕು? ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ? ನನ್ನ ಕಷ್ಟದ ದುಡ್ಡನ್ನ ನನಗೆ ₹1 ಇದ್ರೆ ₹1, ಕೋಟಿ ರೂಪಾಯಿ ಇದ್ರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ. ನೀನು ಯಾವನ ಕೇಳಕ್ಕೆ? ನಿನ್ನ ಹಂಗಲ್ಲಿದ್ದೀವ? ಅವ್ರವ್ರದ್ದು ಏನೇನಿದೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಮತ್ತೆ ನೋಡಿ, ವಿಜಯೇಂದ್ರ ಅವರು ಸಹ ನಾನು ಜಿಲ್ಲಾಧ್ಯಕ್ಷ ಆದ 3 ದಿನಗಳ ನಂತರ ಅವ್ರಿಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಮಾತಾಡ್ಕೊಂಬರೋಣ ಅಂತ ಹೋದಾಗ ಸಹ ದೊಡ್ಡ ಮನುಷ್ಯ ಇದ್ದಾರೆ ಅವರು. ಅವತ್ತೇ ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡಿದ್ದು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಅವ್ರ ಫೋನ್ ನಂಬರ್ ಸಹ ನನ್ನ ಹತ್ರ ಇರಲಿಲ್ಲ, ನನ್ನ ಫೋನಲ್ಲಿ ಕೂಡ ಅವ್ರನ್ನ ಮಾತಾಡಿರಲಿಲ್ಲ. ಹೋದಾಗ ಅವ್ರು ಹೇಳಿದ್ರು, ನೋಡಪ್ಪ ನಿನಗೆ ಪಕ್ಷ ಮಾತ್ರ ಮುಖ್ಯ, ನಾಳೆ ರಾಜ್ಯಾಧ್ಯಕ್ಷ ನಾನಾಗಿರ್ತೀನೋ ಇನ್ನೊಬ್ಬರಾಗಿರ್ತಾರೋ ಬೇಡ, ಪಕ್ಷಕ್ಕಷ್ಟೇ ನೀನು ಕೆಲಸ ಮಾಡಬೇಕು. ನಿಜವಾದ ಪಕ್ಷದ ಕಾರ್ಯಕರ್ತನ ರೀತಿ ನನ್ನ ಲೀಡರ್ ಆಗಿ ಅವ್ರು ಮಾತಾಡಿದ್ರು. ಅವ್ರ ಮೇಲಿದ್ದಂತಹ ಏನು ಗೌರವ ಇನ್ನಷ್ಟು ಹೆಚ್ಚಾಯಿತು. ಅವ್ರು ಯಾವತ್ತೂ ಈ ರೀತಿ ಗುಂಪುಗಾರಿಕೆ ಮಾಡು, ಅವನ ಜೊತೆ ಇದು ಮಾಡು ಹೇಳ್ಕೊಟ್ಟೇ ಇಲ್ಲ. ಅದನ್ನೇ ವಿಶ್ವನಾಥ್ ಅಣ್ಣನ್ ಸಹ ಅದನ್ನೇ ಹೇಳಿದ್ರು. ವಿಶ್ವನಾಥ್ ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಥ್ಯಾಂಕ್ಸ್ ಅಣ್ಣ, ಈ ಥರ ಆಯಿತು, ನೀವೇನು ಹೇಳಿದ್ರೆ ಆ ಥರ ನಡ್ಕೊಂಡು ಹೋಗ್ತೀನಿ ಅಣ್ಣ. ಈ ಮಾತು ನಾನು ಹೇಳಿದೆ. ಅವ್ರು ಹೇಳಿದ್ರು, ನಾನು ಹೇಳ್ದಂಗೆ ನಡಿಬಾರ್ದು, ಪಕ್ಷ ಹೇಳ್ದಂಗೆ ನಡಿಬೇಕು. ಪಕ್ಷ ಮಾತ್ರ ನಮ್ಗೆ ಇಂಪಾರ್ಟೆಂಟ್. ಅವ್ರು ಹೇಳಿದ್ರು, ನನಗೆ ಯಡಿಯೂರಪ್ಪ ಅವ್ರನ್ನ ಕಂಡ್ರೆ ಪ್ರಾಣ. KJP ಕಟ್ಟಿದ್ರು ಅವರು, ನಾನು KJPಗೆ ಹೋಗ್ಲಿಲ್ಲ. ಯಾಕೆ ನಾನು KJPಗೆ ಹೋಗ್ಲಿಲ್ಲ? ನನಗೆ ನನ್ನ ಪಕ್ಷ ಯಡಿಯೂರಪ್ಪ ಅವ್ರಿಗಿಂತ ಇಂಪಾರ್ಟೆಂಟ್ ಆಗಿತ್ತು. ನಿನಗೂ ಅಷ್ಟೇ ನನಗಿಂತ ಇಂಪಾರ್ಟೆಂಟ್ ಪಕ್ಷ ಆಗಿರ್ಬೇಕು ಅಂತ ಹೇಳ್ಕೊಂಡಂತಹ ಅಂಥವ್ರ ಜೊತೆ ಬೆಳೆದಿದ್ದಕ್ರಿ ನಾವು ಇವತ್ತು ಆರಾಮಾಗಿ ಕೂತಿರೋದು. ನಮ್ಗೆ ಏನೋ ಇಲ್ಲದೆ ಇದ್ರು ನಡೀತೆ ಅಂತ ಹೇಳೋದು. ಅಂಥವ್ರ ಜೊತೆ ಬೆಳೆದಿದ್ದಕ್ಕೆ, ಅಂಥವ್ರು ನೋಡಿ ಕಲ್ತಿದ್ದಕ್ಕೆ ನಾವಿವತ್ತು. ಅಧಿಕಾರ ಏನಿದು? ಅಧಿಕಾರ ಒಂದೇನ ಎಲ್ಲದಕ್ಕೂ ಇಂಪಾರ್ಟೆಂಟು? ವಾಜಪೇಯಿ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಅಡ್ವಾಣಿ ಅವರು,
ಅವರೆಲ್ಲ ಪಕ್ಷ ಕಟ್ಟಿದಾಗ ಎಲ್ಲಿತ್ತು ನಮ್ಗೆ ಅಧಿಕಾರ? ಅವರೆಲ್ಲ ಕಟ್ಟಿದ್ರ ಫಲ ಅಲ್ವೇನ್ರಿ ನೀವು ಉಣ್ತಾ ಇರೋದು? ಮಾತಿಗೆ ಮುಂಚೆ ನೀವು ಹೇಳ್ತೀರಾ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ ಬಂದೆ ಅಂತ. ನೀವೇನೇನ್ ಮಾಡಿದ್ರಿ ಅಂತ ನಂಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಲ್ಲಪ್ಪ. ಈ ಮುಖಾಂತರ ನಾನು ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸನಲ್ ಆಗಿ ಏನೇನ್ ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು 10-12 ವರ್ಷಗಳಿಂದ ನಾನು ಜೀರ್ಣ ಮಾಡ್ಕೊಂಡೇ ಬಂದೆ. ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ, ಮತ್ತೆ ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ. ಅದರಂತೆ ನಡೀತೀನಿ. ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದ್ರು, 2007ರಲ್ಲಿ ನಾನು ಮತ್ತೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ. ಇದೇ ಸುಧಾಕರ್ ಅವರು 2007-8ರಲ್ಲಿ ಸುಧಾಕರ್ ಅವರು KPCC ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ರು. ಅವರು ನಾನು ಮತ್ತೆ ಅವ್ರ ಮನೆಯವ್ರಿಗೋಸ್ಕರ, ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ. ಆವತ್ತು ನಾನು ಪ್ರಯತ್ನ ಪಟ್ಟು ನಾನು ಟಿಕೆಟ್ ತಗೊಂಬಂದೆ ನನ್ನ ತಾಯಿಯವ್ರಿಗೆ ZP ಕ್ಷೇತ್ರಕ್ಕೆ. ಆದರೆ ಈ ಮನುಷ್ಯ, ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ, ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂತೇಳಿ ನನ್ನ ತಾಯಿಯನ್ನ ಆವತ್ತು ರೆಬೆಲ್ ಹಾಕಿ, ಏನಕ್ಕೆ? ಆವತ್ತಿಂದನೇ ನಮ್ಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ, ಆವತ್ತು ನಮ್ಮನ್ನ ಸೋಲಿಸುವಂತ ಕೆಲಸ ಆಯ್ತು. ಆದ್ರೂ ನಾವು ನಿಮ್ಮನ್ನು ಬಿಟ್ವಾ? 2013ರಲ್ಲಿ ಎಲೆಕ್ಷನ್ ಅಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ, ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಕಾಂಗ್ರೆಸ್ ಅಲ್ಲಿ ಇದ್ದಾಗ, ಆದ್ರೆ ನಿಮಗೆ ತೊಂದರೆ ಕೊಡುವಂತಹ ಕಚಡ ಕೆಲಸ ನಾನು ಮಾಡಿಲ್ಲ. 2018ರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ರಿ, ನಾನು BJP ಪಕ್ಷದಲ್ಲಿದ್ದೆ. ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ, ಸೋತ್ವೋ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿದೆ. 2019ಕ್ಕೆ ತಾವು ಬಂದ್ರಿ, ನನ್ನ ಪಕ್ಷಕ್ಕೆ ಬಂದ್ರಿ. ನೀವು ನನಗೆ ಕಳಿಸಿರೋ ಮೆಸೇಜಸ್ಸು, ನಾನು ನೀವು ಮಾಡಿರುವಂತಹ ಕೆಲಸ, ನನ್ನ ತನು ಮನ ಧನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ. ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ. ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು. ನನ್ನ ಅಣ್ಣ CT ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ರು. ಅವ್ರನ್ನ ಕೇಳಿ ನೋಡಿ, ತನು ಮನ ಧನಗಳನ್ನ, ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರ್ದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ. ನಾನು ಯಾವತ್ತು ಕೆಟ್ಟ ಕೆಲಸ ಮಾಡಿದ್ದೀನಿ? 2023ರಲ್ಲಿ ನೀವು ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ, ನಾನು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡ್ತೀನಿ, ನನ್ನ ಪಕ್ಷದ ವಿರುದ್ಧ ನಾನು ಅವತ್ತೂ ಸಹ ಕೆಲಸ ಮಾಡಿಲ್ಲ. 2024ರಲ್ಲಿ ನೀವು ನೀವು MP ಟಿಕೆಟ್ ಕೇಳಿದಾಗ, ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು. ನಾವು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ್ ನಿಜ, ಅವ್ರ ಜೊತೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ. ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳಕ್ಕಾಗುತ್ತೆ? ಆಂತರಿಕ ಪ್ರಜಾಪ್ರಭುತ್ವ. ಆದ್ರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ, ನಿಮ್ಗೆ ಸಿಕ್ತು, ನಿಮ್ಗೆ ಕೆಲಸ ಮಾಡಿದಿನ ಹೇಳುವ ನಿಮ್ಮ ಆತ್ಮಸಾಕ್ಷಿಯಾಗೆ ನಿಮ್ಮ ಮನೆ ಮೇಲೆ ದೇವ್ರ ಮೇಲೆ ಆಣೆ ಮಾಡ್ಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದಿನ ಇಲ್ವೋ ಅಂತ. ನಾನು ರಾಜಕೀಯ ಬಿಡ್ತೀನಿ, ನೀವೇನಾದ್ರೂ ಆಣೆ ಮಾಡ್ಬಿಟ್ಟು ಹೇಳ್ಬಿಟ್ರೆ ಆ ದೇವ್ರು ನೋಡ್ಕೊಂತ ನಿನ್ ಮೇಲೆ. ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ. ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ ಆಗ್ದಿರ ನನಗೊಂದು ಶೆಲ್ಟರ್ ಬೇಕಿತ್ತು, ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ. ನಿನ್ನ ಮೇಲೆ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ. ಆದ್ರೆ ನೀನು ಮಾಡಿರೋ ಅನಾಚಾರಗಳೆಲ್ಲಾನು ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ. ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗಿಡ್ತೀನಿ. ಕೋವಿಡ್ ಟೈಮಲ್ಲಿ ನೀನು ಮಾಡಿರುವಂತಹ, ಯಾರು ಕೋವಿಡ್ ಇವಾಗ ವರದಿ ಮಾಡ್ತಿರೋದು ಯಾರು ಸರ್? ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿ, ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ, ಒರಿಜಿನಲ್ ದಾಖಲೆಗಳಿದೆ. ಘನತೆವೆತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ, ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ರೆ ಅವತ್ತು ನಾನು ಬರ್ತೀನಿ. ಇದು ಒಂದೇ ಒಂದು ಇನ್ನ ಸ್ಟಾರ್ಟಿಂಗ್. ನಿನ್ಗಿನ್ನ ಸುಧಾಕರ್, ಇವಾಗಿನ್ನ ಸ್ಟಾರ್ಟ್ 100 ಇದೆ ಅಂತ ನಿನ್ಗೆ ಹೇಳಿದ್ದೀನಿ. ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು, ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ. ಭ್ರಷ್ಟಾಚಾರ ಮಾಡಬೇಡ, ನಿನ್ನ ತಂದೆ ತಾಯಿ ಗೌರವ ತರೋಂಥ ಕೆಲಸ ಮಾಡುವಂತ ನಾನು ಮೆಸೇಜ್ ಮಾಡಿದ್ದೀನಿ. ನನಗೆ ರಿಪ್ಲೈ ಮಾಡಿರೋದಿದೆ, ತೋರಿಸ್ತೀನಿ ಇವತ್ತು. ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ದೇಶ, ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ನನ್ನ ಪ್ರಾಣ ರೀ. ನನಗೆ ಯಾವುದೇ ಗಾಡ್ ಫಾದರ್ಸ್ ಕೂಡ ಇಲ್ಲ. ನಾವು ಚುನಾವಣೆ ಪ್ರಕ್ರಿಯೆ ಮೂಲಕನೇ ಆಗಿದ್ದು.
ಚುನಾವಣೆ ಪ್ರಕ್ರಿಯೆ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿದೆ. ಯಾರ್ಯಾರ ಮನೆಯಲ್ಲಿ ಏನೇನಾಗಿದೆ, ಪ್ರಿಲಿಮಿನರಿ ಮೀಟಿಂಗು ಇದೇ ಸುಧಾಕರ್ ಅವರ ಮನೆಯಲ್ಲಿ ಪ್ರಿಲಿಮಿನರಿ ಮೀಟಿಂಗ್ ಆಯಿತು ಜನವರಿ 15ನೇ ತಾರೀಕು. ನನ್ನ ಚುನಾವಣಾ ಅಧಿಕಾರಿಗಳಾದ XMLC ಅಶ್ವಥ್ ನಾರಾಯಣ ಅಣ್ಣವರು ಹಾಗೂ ರಾಜಣ್ಣವರು ಇಲ್ಲಿ ಬಂದು ಆ ಚುನಾವಣೆ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ರು. ಆವತ್ತು ಸಹ ಇವರಿಗೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ನೋಡಿ, ನಿಮ್ಮ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗಿಲ್ಲ. ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗದೆ ಇದ್ರೆ 50%ಗಿಂತ ಜಾಸ್ತಿ ಆಗದೆ ಇದ್ರೆ ನಾವೊಂದು ಅಡಕ್ ಕಮಿಟಿ, ಒಂದು ತಾತ್ಕಾಲಿಕವಾದ ಕಮಿಟಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಜಿಲ್ಲಾಧ್ಯಕ್ಷರನ್ನ, ಪರ್ಮನೆಂಟ್ ಕಮಿಟಿನ ಕೊಡಲ್ಲ ಅಂತ ರಾಜ್ಯದ ಚುನಾವಣೆ ಅಧಿಕಾರಿಗಳು ಇದೇ ಸುಧಾಕರ್ ಅವರಿಗೆ ತಿಳಿಸ್ಕೊಟ್ರು. ಆಗ ಈ ಸಿಸ್ಟಮ್ ಏನು ಅಂತ 5 ವರ್ಷದಿಂದ ಏನು ನಮ್ಮ ಸುಧಾಕರ್ ಅವರಿದ್ದಾರೆ ಸಿಸ್ಟಮ್ ಗೊತ್ತಿರಲಿಲ್ಲ. ಆವತ್ತು ಅರ್ಥ ಮಾಡಿಕೊಂಡು ತುರಾತುರಿಯಲ್ಲಿ ಆ ಬೂತ್ ಕಮಿಟಿಗಳನ್ನ ಮಾಡಿದ್ರು. ಆ ಬೂತ್ ಕಮಿಟಿಗಳನ್ನ ಮಾಡಿರೋದು ಇವತ್ತು ಸಹ ನಾನು ಹೇಳ್ತಾ ಇದ್ದೀನಿ. ಅದನ್ನೇನಾದ್ರೂ ಕರೆಕ್ಟಾಗಿ ನೋಡಿದ್ರೆ ಟೆಕ್ನಿಕಲ್ ಆಗಿ ಸರಿಯಾಗಿ ಮಾಡಿಲ್ಲ. ಇವರು ಏನೋ ಒಂದು ಮಾಡಬೇಕು, ನನಗೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಜನಗಳನ್ನ ಕೂಡಿಸಿ, ಕಂಪ್ಯೂಟರ್ ಮುಂದೆ ಕೂಡಿಸಿ ಆ ಬೂತ್ ಕಮಿಟಿಗಳನ್ನ ಮಾಡಿದ್ದಾರೆ. ಮಾಡಿದ್ದಾದ್ಮೇಲೆ ಅದರ ನಂತರ 20ನೇ ತಾರೀಕು ನಮ್ದೆಲ್ಲ ಅಪ್ಲಿಕೇಶನ್ಸ್ ತಗೊಂಡ್ರು. ನಾವು 5 ಜನ ಅಪ್ಲಿಕೇಶನ್ಸ್ ಕೊಟ್ವಿ. ಆ ಅಪ್ಲಿಕೇಶನ್ ಕೊಟ್ಟಿದ್ದಾದ್ಮೇಲೆ ಬೇರೆ ಬೇರೆ ಪದಾಧಿಕಾರಿಗಳು ಅವತ್ತು ಚುನಾವಣಾ ದಿವಸ ಎಲ್ಲರೂ ಬಂದಿದ್ರು ಇಡೀ ಜಿಲ್ಲೆಯಿಂದ. ಆ ಎಲ್ಲ ಪದಾಧಿಕಾರಿಗಳನ್ನು ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಆ ಚುನಾವಣಾ ಅಧಿಕಾರಿಗಳು ಆ ಪದಾಧಿಕಾರಿಗಳಿಂದ ಒಪಿನಿಯನ್ ತಗೊಂಡ್ರು. ನೋಡ್ರಪ್ಪ, ಈ ಥರ 5 ಜನ ಹಾಕಿದ್ದಾರೆ, 5 ಜನದಲ್ಲಿ ನಿಮ್ಮ ಅಭಿಪ್ರಾಯ ಏನು ಎಲ್ಲ ತಗೊಂಡ್ರು. ಮತ್ತೆ ಒಂದಷ್ಟು ಜನ ಅವತ್ತು ಬಂದಿರಲಿಲ್ಲ. ಆ ಬೇರೆ ಪದಾಧಿಕಾರಿಗಳನ್ನ ಫೋನ್ ಮುಖಾಂತರ ಮತ್ತೆ ಹೆಡ್ ಆಫೀಸ್ ಕರ್ಕೊಳೋದ್ರ ಮುಖಾಂತರ ಅಲ್ಲಿ ಅವರ ಒಪಿನಿಯನ್ ತಗೊಂಡ್ರು. ಅದೆಲ್ಲ ಒಪಿನಿಯನ್ ತಗೊಂಡಿದ್ದಾದ್ಮೇಲೆ ಏನು 5 ಜನದ ಒಂದು ಲಿಸ್ಟ್ ಇತ್ತು, ಅದನ್ನ ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಬೆಂಗಳೂರಿನ ಹೆಡ್ ಆಫೀಸಲ್ಲಿ ಕೂತ್ಕೊಂಡು 3 ಜನ ಮಾಡಿದ್ರು. ಆ 3 ಜನ ಕಮಿಟಿನ ನಮ್ಮ ರಾಧಾ ಮೋಹನ್ ಅಗರ್ವಾಲ್ ಅವ್ರದ್ದು ಸಮ್ಮುಖದಲ್ಲಿ ಆಗಿದ್ದಂಥದ್ದು ಇದನ್ನ ಡೆಲ್ಲಿಗೆ ಹೋಯ್ತು. ಆ ಡೆಲ್ಲಿನಲ್ಲಿ ನನ್ನ ಒಂದು ಹೆಸರು ಕೊನೆದಾಗಿ ಬಂತು. ಇದರ ಜೊತೆಗೆ ಪ್ಯಾರಲಲ್ ಆಗಿ ನನ್ನ BJP ಪಕ್ಷದ ಬೇರೆ ಏನು ಇದೆ, ನನ್ನ ಮಾತೃ ಸಂಸ್ಥೆ ಏನಿದೆ, RSS ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ಇನ್ನೊಂದಷ್ಟು ಮುತ್ಸದ್ದಿಗಳಿರ್ಬೋದು, ಹಳೆ ನಾಯಕರಿರ್ಬೋದು, ಎಲ್ಲನೂ ಬೇರೆ ಬೇರೆ ಥರನೇ ಪ್ರೋಸೆಸ್ ಆಗುತ್ತಿದೆ. BJP ಪಕ್ಷ ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚಕ್ಕೆ ನಂಬರ್ 1 ಪಕ್ಷ ಯಾಕೆ ಆಗಿದೆ ಅಂತಂದ್ರೆ ಈ ರೀತಿ ಸಿಸ್ಟಮ್ಯಾಟಿಕ್ ಕೆಲಸ ಮಾಡೋದ್ರಿಂದ. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನೇನು ಯಾರ್ದು ಗಾಡ್ ಫಾದರ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರೋಂಥವನಲ್ಲ. ವಿಜೇಂದ್ರ ಅವರೇ ಅಲ್ಲ, ಯಾರ ಮನೆ ಮಗಳು ನಾನು ಇದುವರೆಗೂ ಕಾದಿಲ್ಲ. ನನ್ನ ಯಾರೋ ಮಾಡೋದ್ರಿಂದ ಯಾರಿಗೂ ಲಾಭ ಸಹ ಇಲ್ಲ. ಇದು ನೀಟಾಗಿ ನಡೆದಿರುವಂತಹ ಪ್ರಕ್ರಿಯೆ. ನನಗೆ ಎಲಿಜಿಬಿಲಿಟಿ ಇತ್ತು ಅಂತ ನನ್ನ ಪಕ್ಷ ಕೊಟ್ಟಿದ್ದಂಥದ್ದು, ಅಷ್ಟು ನನಗೆ ತೃಪ್ತಿ ಇದೆ. ಅದ್ರ ಮೇಲೆ ನಾನು ಯಾರ ಮನೆ ಹೋಗಿ ಕಾದಿಲ್ಲ, ಯಾರ ವಶೀಲಿ ನಾನಿಲ್ಲ, ಯಾರು ನನಗೆ ಇವ್ರನ್ನ ಮಾಡಲೇಬೇಕಪ್ಪ ಅಂತ ಬ್ಲ್ಯಾಕ್ ಮೇಲ್ ನಾನು ಮಾಡಿಸಿಲ್ಲ. ನಾನು ಯಾವಾಗ ಆದೆ ಇವ್ರಿಗೆ ಗೊತ್ತಿತ್ತು. ನಾನು ಆವಾಗಲೇ ಹೇಳಿದೆ, ಇವ್ರಿಗೆ ಬೈ ಬರ್ತ್ ಪಾಪ ತೊಂದರೆ ಇದೆ. ಇವ್ರಿಗೆ ಅಸೂಯೆ ಅನ್ನೋದು ಯಾವಾಗಲೂ ಎದೆನಲ್ಲೇ ತುಂಬಿಕೊಂಡಿರ್ತದೆ. ವಿಷ ಇವರು ಎದೆನಲ್ಲಿಲ್ಲ, ಇವ್ರ ಮೈಯೆಲ್ಲ ವಿಷಾನೇ. ಆವಾಗ ಏನಾಗುತ್ತೆ, ಇಡೀ ಜನನ ಯಾರು ಒಬ್ಬ ನಾಯಕನೋ ಒಂದು ಯುವಕನೋ ಬೆಳೀತಾ ಇದ್ದಾನೆ ಅಂತಂದಾಗ ನನಗೆ ಅದೂ ಆಫರ್ ಕೊಟ್ಬಿಟ್ರು. ಎದುರುಗಡೆ ಬೇಕಾದ್ರೆ ಕೇಳಿ, ಇನ್ನೊಂದು ಕ್ಷೇತ್ರದಲ್ಲಿ ಹೋಗಿ ನೋಡಿ ಕೆಲಸ ಮಾಡು, ನಿನಗೆ ಫಂಡಿಂಗ್ ಮಾಡ್ತೀನಿ, ಟಿಕೆಟ್ ಕೊಡ್ತೀನಿ, MLC ಮಾಡಿಬಿಡ್ತೀನಿ. ನಾನು ಹೇಳಿದೆ, ಅಣ್ಣ ನಿನಗೆ ಗೊತ್ತಿಲ್ಲ, ನನ್ನ ಪಕ್ಷದಲ್ಲಿ 100 ಜನ ಹಿರಿಯರಿದ್ದಾರೆ, MLCಗಳು ಇನ್ನೊಂದು ಆಗ್ದಿರ ಒದ್ದಾಡ್ತಾವ್ರೆ. ಇವತ್ತು ಅವ್ರು ಯಾರು ನಾನು MLC ಆಗ್ಲೇಬೇಕು ಅಂತಿಲ್ಲ ಅಂತ ಅವ್ರಿಗೆ ಎಲಿಜಿಬಿಲಿಟಿ ಇದೆ. ನಾನು ಯಾರು ಅಂತ ನೀನು ನನ್ನ MLC ಮಾಡ್ತೀಯಾ? ಇಂಥವೆಲ್ಲ ಬಿಡು. ನನಗೆ ನಾಳೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದರಿಂದ ನಾನು ಕೆಲಸ ಮಾಡ್ತಿಲ್ಲ. ನನಗೆ ನನ್ನ ಪಕ್ಷ ಮುಖ್ಯ, ನನ್ನ ಚಿಕ್ಕಬಳ್ಳಾಪುರದ ಜನತೆ ಮುಖ್ಯ. ನನ್ನ ಚಿಕ್ಕಬಳ್ಳಾಪುರದ ಜನತೆಗೋಸ್ಕರ ನಾನು ಕೆಲಸ ಮಾಡ್ತೀನಿ, ಅವ್ರಿಗೋಸ್ಕರ ನಾನು ಮಾಡ್ತಾ ಇರ್ತೀನಿ. ಅಕಸ್ಮಾತ್ ದೇವ್ರು ನಿನಗೆ ಟಿಕೆಟ್ ಕೊಟ್ನಾ, ನಿನ್ನ ಕುಟುಂಬದವ್ರು ಕೊಟ್ರಾ, ಕೈ ಮುಗ್ಕೊಂಡು ಇಷ್ಟು ದಿವಸದಿಂದ ಏನು ಕೆಲಸ ಮಾಡ್ತಾ ಇದೀವೋ ಮಾಡ್ತೀವಪ್ಪ, ಭಯ ಬೀಳ್ಬೇಡ, ನೆಮ್ಮದಿಯಾಗಿರು ಅಂತ ಹೇಳಿದ್ರು ಸಹ ತಲೆ ಓಡ್ತಾ ಇಲ್ಲ ಯಜಮಾನ್ರಿಗೆ. ಅದಕ್ಕೋಸ್ಕರ ಈ ರೀತಿಯ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನನಗೇನು ತೊಂದರೆ ಇಲ್ಲ, ನಾನು ಪತ್ರಿಕಾಗೋಷ್ಠಿ ಮಾಡುವಂತಹ ವಿಷಯ ಇರಲಿಲ್ಲ. ಆದರೆ ನಾನು ಪಲಾಯನವಾದ ಮಾಡ್ದಂಗೆ ಇರಬಾರ್ದು. ನೀವೆಲ್ಲರೂ ಸಹ ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬರು ನನಗೆ ಫೋನ್ ಮಾಡ್ತಿದ್ರಿ. ಎಲ್ಲರಿಗೂ ಫೋನಲ್ಲಿ ಹೇಳೋದಕ್ಕಿಂತ ಮತ್ತೆ ರಾಂಗ್ ಮೆಸೇಜ್ ಕೊಡೋದಕ್ಕಿಂತ ಎದುರುಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಮಾತ್ರ ಬಂದಿದ್ದೀನಿ, ಬಿಟ್ರೆ ಇನ್ನೇನು ಇಲ್ಲ ಸರ್. ಅವುಗಳಿಗೆ ಮಾತಾಡಕ್ ಹೋಗಲ್ಲ ಸರ್. ಅವತ್ತು 10 ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ, ಆ ಹುಡುಗನ್ ನಾನು ಏನು ಕೇಳಿಲ್ಲ. ಯಾರೋ ಹೇಳಿದ್ರು ಅವರು ಇದ್ರು ಅಂತ, ಅವರೇ ಫೋನ್ ಮಾಡಿದ್ರು, ಅಣ್ಣ ನಾನು ಬಂದಿಲ್ಲ ಅಣ್ಣ, ನನ್ನ ಪಕ್ಷ ಇಂಪಾರ್ಟೆಂಟ್. ನಾನು ಅಲ್ಲಿ ಬಂದೆ, ಅವ್ರು ಯಾರೋ 3-4 ಜನ ಕೂಗಾಡ್ತಿದ್ರಣ್ಣ. ಅಷ್ಟು ಬಿಟ್ರೆ ಅವ್ರು 300 ಜನ ಹೋಗಿ ಅಂತ ಹೇಳಿದ್ರು,
ನನಗೆ ಗೊತ್ತಿಲ್ದಿರೋದು ನಾನು ಮಾತಾಡೋದೇ ಇಲ್ಲ ಸರ್. ಅದ್ರ ಜೊತೆಗೆ ಅವತ್ತು ಕೃಷ್ಣಮೂರ್ತಿ ಅವ್ರನ್ನೂ ನಾನು ಮಾತಾಡಿದೆ. ಕೃಷ್ಣಮೂರ್ತಿ ಅವ್ರನ್ನೂ ಮಾತಾಡಿ ಯಾಕಣ ಅಂದೆ, ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡೋಣ, ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳಿದ್ರು. ಯಾರು ಇಲ್ಲಿ ದ್ವೇಷನ 24/7 ಇಟ್ಕೊಂಡು ಓಡಾಡೋಂಥವ್ರು ಇಲ್ಲ, ಎಕ್ಸೆಪ್ಟ್ ಸುಧಾಕರ. ಸುಧಾಕರ ನನ್ನ ತಾಲೂಕಿಗೆ, ನನ್ನ ಜಿಲ್ಲೆಗೆ ಶಾಪ. ಸುದ್ದಿಗೋಷ್ಠಿ ನಡೆಸುವಾಗ ಇನ್ನೊಂದು ವಿಚಾರ ಹೇಳಿದ್ರು. ನೋಡಿ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ರೆ ಕಾನೂನು ತರಲಿ, ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ಹೇಳಿ. ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್. ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಅಪ್ರೂವಲ್ ತಗೊಂತೀವಿ, ಕೆಲಸ ಮಾಡ್ತೀವಿ. ಅಪ್ರೂವಲ್ಸ್ ಕೊಡ್ದಿರ ಆಟ ಆಡ್ಸೋದು ನೀನಲ್ಲಪ್ಪ. ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು, ಅವ್ರನ್ನ ಕನ್ವರ್ಷನ್ ಆಗಿರೋ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ. ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ, ಅವಾಗ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ. ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ, ಪಾಪ ಆ ಗಣಿಗಾರಿಕೆ ಮಾಡೋರ್ನ ನೋಡ್ಬೇಕು. ಯಾಕೆ ಕಳ್ತನ ಮಾಡ್ತಾರ ಅವರು? ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು ಸಿ ಫಾರ್ಮ್ ಇರಬೇಕು, ಅವ್ರಿಗೊಂದು B1 ಆಗ್ಬೇಕು, ಅವ್ರಿಗೆ ಬುಕ್ ರೆಡಿ ಆಗ್ಬೇಕು. ಆಗ್ದಿರಂಗ್ ನೀನ್ ನೋಡಿದ್ರೆ ಅವ್ನು EMI ಕಟ್ಬೇಕು. ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ? ಸರಿನೇನೋ ನೀನ್ ಮಾಡ್ತಾ ಇರೋದು? ಆ ಜನಗಳ ಶಾಪ ನಿನ್ಗೆ ಇರುತ್ತೇನೋ, ನಿನ್ ಬಿಡ್ತದೇನೋ? ಎಷ್ಟು ಜನಗಳ ಶಾಪ ಕಣಲೇ. ಪ್ರೈಮ್ ಮಿನಿಸ್ಟರ್ಗೆ ನೀನು ಕಾಂಗ್ರೆಸ್ ಅಲ್ಲಿದ್ದಾಗೆ ನಾನು ಲೆಟರ್ ಬರ್ದಿದ್ದೀನಿ, ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ. ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು, ಬೇಕಾದ್ರೆ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ. ಜನಗಳ ಪರ ನಾನು. ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ. ರಿಯಲ್ ಎಸ್ಟೇಟ್ ಅಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜಯೇಂದ್ರ ಅವ್ರು ಕೊಡಕ್ಕೆ, ವಿಜಯೇಂದ್ರ ಅಣ್ಣನ್ ನಂಗೆ ಪರಿಚಯನೇ ಇಲ್ಲ ರೀ. ವಿಜಯೇಂದ್ರ ಅಣ್ಣನ್ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ, ಜಿಲ್ಲಾಧ್ಯಕ್ಷ ಆದ್ಮೇಲೆ. ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕ್ಕೆ ಕೊಟ್ರೆ 10 ನಿಮಿಷ ನಂಗೆ ಟೈಮ್ ಕೊಟ್ಟರು, ಚೆನ್ನಾಗಿ ಕೆಲಸ ಮಾಡಪ್ಪ, ಇಷ್ಟೇ ಹೇಳಿದ್ದು. ಅವ್ರಿಗೆ ತಗೊಂಡಾಗ ನಾನು ದುಡ್ಡು ಕೊಡೋಷ್ಟು ದೊಡ್ಡವನೇನ್ರಿ? ನಾನು ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ. ನಿಂಗೆ ತಡಿಯಕ್ಕಾದ್ರೆ ತಡಿ. ಇಬ್ರು ಒಂದೇ ಪಕ್ಷದಲ್ಲಿ ರಾಜಕೀಯ ಹೋರಾಟ